ಈ ವೇದಿಕೆಯನ್ನು ಉದ್ದೇಶಿಸಿ ಸದ್ಭಕ್ತರನ್ನು ಉದ್ದೇಶಿಸಿ ಪೂಜ್ಯ ಶ್ರೀ ಸೂಫಿ ಸಂತ ಡಾಕ್ಟರ್ ಮಸ್ತಾನುವಲಿ ತಾತನವರು ಸಂತೆಕೂಡಲೂರು ಒಂದೆರಡು ಸಮಯದ ಅಭಾವ ಇರುವುದರಿಂದ ಒಂದೆರಡು ಮಾತುಗಳಲ್ಲಿ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸೈಯದ್ ಶಾ ಸೂಫಿ ಅಲಿ ಪಾಷಾ ಖಾದ್ರಿ ಶುತ್ತಾರಿ ಇವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಈ ವೇದಿಕೆಯನ್ನು ಇವತ್ತು 40 ದಿನ ಕಾರ್ಯಕ್ರಮದ ದಿವಸದಲ್ಲಿ ವೇದಿಕೆಯನ್ನು ಅಲಂಕರಿಸಿದ ಶ್ರೀ ಶ್ರೀ ಅಬ್ಬಾಸ್ ಅಲಿ ತಾತನವರು ಅವರಿಗೆ ಅವರ ದಂಪತಿಗಳಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಹರ ಗುರುಮೂರ್ತಿ ಚರಣ ಎಲ್ಲರಿಗೂ ಅವರ ಚರಣಗೆ ನನ್ನ ನಮಸ್ಕಾರಗಳು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಶರಣೆಯರಿಗೆ ನನ್ನ ಶರಣಾರ್ಥಿಗಳು. ಇದೀಗ ನಮ್ಮ ಹನುಮೇಶ್ ನಾಯಕರು ಹೇಳಿದರು, ನೀವು ಎಂಥ ಮುತ್ತಿನಂತ ಮಾತದು, ನೀವು ಮಕ್ಕಳಿಗಾಗಿ ಸಂಪಾದಿಸಬೇಡ್ರಿ, ಮಕ್ಕಳನ್ನು ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡೋದಕ್ಕೆ ನೀವು ಸಂಪಾದಿಸಿರಿ. ಎಂಥ ಮಾತದು. ದಯವಿಟ್ಟು ಭಕ್ತರೇ, ಇವತ್ತು ದಯವಿಟ್ಟು ನೀವು ಮಕ್ಕಳಾಗಿ ಸಂಪಾದಿಸಬೇಡ್ರಿ, ಮಕ್ಕಳನ್ನು ಒಳ್ಳೆಯ ವಿದ್ಯಾವಂತರಾಗಿ ಮಾಡಿ ಅವರಿಗಾಗಿ ನೀವು ಸಂಪಾದನೆ ಮಾಡಿರಿ. ಮುಂದೆ ಅವರು ನಿಮ್ಮ ಒಳ್ಳೆಯ ವಿದ್ಯಾವನ್ನು ಕಲಿತು ಸಂಸ್ಕಾರವನ್ನು ಕಲಿತು ನಿಮ್ಮನ್ನು ಅವರು ಬೆಳಗುತ್ತಾರೆ. ಮತ್ತೊಂದು ವಿನಂತಿ, ಭಕ್ತರೇ, ನೀವು ಮೊದಲು ಈ ಬೆಳೆಯೋದಕ್ಕೆ ಕಾರಣ ನಿಮ್ಮ ತಂದೆ ತಾಯಿಗಳು. ಫಸ್ಟ್ ನಿಮ್ಮ ತಂದೆ ತಾಯಿಗಳು ನೋಡ್ರಿ, ಸಾಕಷ್ಟು ನೋಡ್ತಾ ಇದ್ದೀನಿ. ಇವಾಗ ಹೆತ್ತ ತಂದೆ ತಾಯಿಗಳನ್ನು ದೂರಿಟ್ಟು ಅವರನ್ನು ನಾನಾ ವಿಧದಲ್ಲಿ ಹಿಂಸೆ ಮಾಡ್ತಾರೆ. ಯಾಕೆಂದರೆ ನಾನು ಹಳ್ಳಿಯಲ್ಲಿ ಒಂದು RMP ಡಾಕ್ಟರ್ ಆಗಿ ನನಗೆಲ್ಲ ಅನುಭವ ಇದೆ. ದಯವಿಟ್ಟು ನೀವು ನಿಮ್ಮ ತಂದೆ ತಾಯಿಗಳನ್ನು ಪೂಜಿಸಿರಿ. ಅವರು ಯಾವ ನೋವದಂತೆ ಅವರಿಗೆ ದಯವಿಟ್ಟು ಅವರನ್ನು ಒಳ್ಳೆ ರೀತಿಯಿಂದ ನೋಡ್ರಿ. ಮುಪ್ಪಿನಲ್ಲಿ ಅವ್ರನ್ನ ಯಾವ ಬಾಧಕೊಳ್ಳಾರದೆ ಅವ್ರನ್ನ ಸಾಗರಿ. ಮತ್ತೊಂದು ವಿಷಯ, ನಮ್ಮ ಹನುಮೇಶ್ ನಾಯಕರು ಕರ್ಬಲಾ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದರು. ಇಲ್ಲೇ ಕರ್ಬಲ ನಡೀತಿತ್ತೇನಪ್ಪ ಅಂತೇಳಿ ಬಹಳ ಚೆನ್ನಾಗಿ ವಿವರಿಸಿದರು. ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಗುರುವಿನ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅದಕ್ಕೆ ವೇದಗಳು ಇರ್ತವೆ, 4 ವೇದಗಳು ಓದಿದರೇನು, 100 ಪುರಾಣಗಳು ಮುಗಿಸಿದರೇನು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತೇಳಿ ನಾರದ ಪುರಾಣದಲ್ಲಿ ಹೇಳ್ತಾರ. ನೀವೆಲ್ಲ ಗುರುದರ್ಶನಕ್ಕೆ ಬಂದದ್ದಕ್ಕೆ ತುಂಬ ಸಂತೋಷ. ಹಾಗೆ ನಿಮ್ಮ ಜೀವನವನ್ನು ಗುರು ಕರುಣೆಯಲ್ಲಿ ಗುರುವಿನ ಸೇವೆ ಮಾಡಿ ನಿಮ್ಮ ಜೀವನವನ್ನು ಒಳ್ಳೆ ಸಂತೋಷದ ಮಯವಾಗಿ ಇರಬೇಕಂತ ಆಶಿಸುತ್ತಾ ಈ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಅದ್ಭುತನ ಒಂದು ಕ್ವಿಂಟಲ್ ಮಾಡಿದ್ರು ಇಸಿಗೋದು ಒಂದೇ ಆಗೋಲ್ಲ. ವಿಷಯ ತಗೊಂಡು ಬಂದು ಒಂದು ವಿಷಯ ಸಟಕ್ಕನ್ನು ಬಿಟ್ಟಾಕ್ಬಿಟ್ರೆ ಇಂದ ಮಾಡಾಗ್ಯದ, ಭಕ್ತರು ತೊಂದರೆ ಆಗ್ತದೆ. ಆದಷ್ಟು ಸರೆಂಡ್ರಿ, ಯಾರೇ ಸಿಟ್ಟಾಗ್ಬಿಟ್ರೆ ಸ್ವಲ್ಪರಾಗ ನಿಮ್ಮತ್ತಕ್ಕಿರ್ತಕ್ಕಂಥ ಶಕ್ತಿ ಸಟಕ್ಕನ್ನು ಹೊರಬೋದು.